ಕೆಲ್ಸಕ್ಕೆ ಹೋಗೋರು ಕೆಲಸ ಬಿಟ್ಟಿರೋರು, ಮರ್ಯಾದಸ್ಥರು 3 ಬಿಟ್ಟಿರೋರು, ಹುಡುಗಿ ಸಿಗದೆ ಇರೋರು ಸಿಕ್ಕಿರೋರು, ಹೂ ಮಾರೋರು, ಚೊಪ್ಲಿ ಕಾಯೋರು, ಲೇಡೀಸ್ ಟೈಲರು, ಸ್ಕೂಲ್ ಟೀಚರು, ಸಾಫ್ಟ್ವೇರ್ ಅವರು, ಹಾರ್ಡ್ವೇರ್ ಅವರು, ಪ್ರೈವೇಟ್ ಅವರು, ಗೌರ್ಮೆಂಟ್ ಅವರು, ಏಡೆಡ್ನವರು, ಟೆಂಪ್ರರಿ ಅವರು, ಡಾಕ್ಟರ್ಗಳು, ನರ್ಸ್ಗಳು, ಪೇಷಂಟ್ಗಳು, ವಾರ್ಡ್ ಬಾಯ್ಗಳು, ಮೆಡಿಕಲ್ ಸ್ಟೋರ್ನವರು, ಆಯಮ್ದಿರು, ಎಲ್ರು ಕೇಳಿ ಆನಂದಿಸಿ. ಮಹಾಜನಗಳೇ, ನಿನ್ನೆಯಿಂದ ಜಬರ್ದಸ್ತಾಗಿ ಬೆಳಗಾವಿನಾಗೆ ಚಳಿಗಾಲದ ಅಧಿವೇಶನ ಶುರುವಾಗೈತ್ರಿಪ್ಪ. ಪರ್ಮು ಅಂಕಲ್, ನಿಮ್ಮ ಈ ಚಳಿಗಾಲದ ಅಧಿವೇಶನದಲ್ಲಿ ರೈತರು ಜೋರಾಗಿ ಪ್ರತಿಭಟನೆ ಮಾಡೋ ತಯಾರಿ ಮಾಡ್ಕೊಂಡಿದಾರಂತೆ. ಅದಕ್ಕೆ ಸರಿಯಾಗಿ ನಾವು ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ. ಹೌದನ್ರಿಪ್ಪ. ಅಲ್ರಿ, ಈ ಬೆಳಗಾವಿನಾಗ ಅಧಿವೇಶನ ಮಾಡುವಾಗ್ಲೇನೆ ಯಾಕೆ ರೈತರು ಜಾಸ್ತಿ ಹೋರಾಟ ಮಾಡ್ತಾರ? ಅನೇಕ ಸಮಸ್ಯೆಗಳು ಈ ಭಾಗದಲ್ಲಿದ್ದಾವೆ. ಪ್ರತಿ ಬಾರಿ ಕೂಡ ನಾವು ಇಲ್ಲಿ ಅಧಿವೇಶನ ಮಾಡಿದಂತ ಸಂದರ್ಭದಲ್ಲಿ ಹಂಗಾಗಿ ಇಲ್ಲಿ ರೈತರು ಜಾಸ್ತಿ ಹೋರಾಟ ಮಾಡ್ತಾರ. ಅದಕ್ಕೆ ನೀವು ತಕ್ಕ ಸಿದ್ಧತೆಯನ್ನ ಮಾಡ್ಕೊಂಡಿರಿ. ಅದಕ್ಕೆ ತಕ್ಕನಾಗಿ ಸರ್ಕಾರ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಅಲ್ರಿ, ನೀವೇನೇ ಸಿದ್ಧತೆ ಮಾಡ್ಕೊಂಡ್ರು ಕೂಡ ರೈತರು ಅದನ್ನೆಲ್ಲ ಲೆಕ್ಕಿಸ್ತಾನೆ ನುಗ್ಗಿ ಬಿಟ್ಟರೆ ಏನು ಮಾಡುತ್ತೀರಿ? ಒಂದು ವೇಳೆ ಕಾನೂನಿನ ಸುವ್ಯವಸ್ಥೆಯನ್ನ ಏನಾದ್ರೂ ಕೂಡ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೂ ಕೂಡ ನಮ್ಮ ಪೊಲೀಸ್ನವರು ಅದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರ ನಿಮ್ ಪೊಲೀಸರು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಾರ್ರಿಪ್ಪ? ಜನಗಳೇ, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಗೃಹ ಮಂತ್ರಿಗಳು ಏನೇನು ಮಾತಾಡಿದ್ರು ಅಂತ ನೀವು ಕೇಳಿಸ್ಕೊಂಡ್ರನ್ರಿಪ್ಪ. ಅಲ್ಲ, ರೈತರು ಯಾಕೆ ಹೋರಾಟ ಮಾಡ್ತಾರೆ, ಅವ್ರ ಉದ್ದೇಶಗಳು ಏನು ಅನ್ನೋದು ಇವ್ರಿಗೆ ಗೊತ್ತು. ಆದ್ರೆ ಪ್ರತಿಭಟನೆಗಿಳಿದ ರೈತರ ಜೊತೆ ನಿಂತು ಒಂದು 5 ನಿಮಿಷ ಮಾತಾಡ್ಬೇಕು ಅನ್ನೋ ತಾಳ್ಮೆ ಇವರಲ್ಲಿ ಯಾರಲ್ಲೂ ಇಲ್ಲ. ಅದಕ್ಕೆ ಬದಲಾಗಿ ಹೋರಾಟಕ್ಕಿಳಿದ ರೈತರನ್ನ ಹೊಡೆದು ಬಡದು ದೂರಟ್ಟಾಕ ಇವರು ಪೊಲೀಸರನ್ನ ಸಿದ್ಧಗೊಳಿಸಿ ನಿಲ್ಲಿಸ್ತಾರೆ. ಇದು ಈ ಸರ್ಕಾರದ ದುರಂತ. ಆಯ್ತು ಬಿಡ್ರಿಪ್ಪ ಗೃಹ ಮಂತ್ರಿಗಳೇ, ನಮಸ್ಕಾರ. ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ಹೋಗ್ಬರ್ರಿಪ್ಪ. ಓಕೆ ಜನಗಳೇ, ಬೆಳಗಾವಿನಲ್ಲಿ ನಡೆಯುತ್ತಿರುವ 2ನೇ ದಿನದ ಚಳಿಗಾಲದ ಅಧಿವೇಶನಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಎಂಟ್ರಿ ಕೊಡ್ತಾರೆ ಅಂತ ಇಲ್ಲಿ ನೋಡ್ಕೊಂಡ್ ಬರ್ರಿಪ್ಪ. ಜನಗಳೇ, ಸಿಎಂ ಸಾಹೇಬ್ರಿದ್ದು ಗಾಳಿಯಲ್ಲಿ ಹಾರ್ಕೊಂಡ್ ಬಂದಿರೋದನ್ನ ನೀವು ನೋಡಿದ್ರಿ. ಈಗ ನೆಕ್ಸ್ಟ್ AC ಕಾರಲ್ಲಿ ಅವ್ರು ಹೆಂಗ್ ಎಂಟ್ರಿ ಕೊಡ್ತಾರೆ ಸೌದಕ್ಕಂತ ನೋಡಿ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುತ್ತಿರು. ಅದು ಆಗಲ್ಲ, ಇದು ಹೋಗಲ್ಲ, ಅಡ್ವೈಸ್ ಎಲ್ಲ ಇವ್ರ ಗಂಟಲ್ಲ. ಕಿರಿಕು ಎಲ್ಲ ಬೇಗ ಗುರು, ಕೆಳಗಿಳಿಸು ನಿನ್ನ ಕಾಲರು. ಕೆಳಗಿಳಿಯಲ್ಲ, ಅದು ನಡೆಯಲ್ಲ, ಹುಲಿಯಂದು ವೆಚ್ಚು ತಿನ್ನಲ್ಲ. ಓಕೆ ರೀಪ, ಈಗ ಅಧಿವೇಶನಕ್ಕೆ ಸಿಎಂ ಸಾಹೇಬ್ರು ಬಂದಾಯ್ತು. ಹಂಗೆ ಇನ್ನು ಯಾರ್ಯಾರು ಬಂದಾರ ಅಧಿವೇಶನಕ್ಕಂತ ನೋಡ್ಕೊಂಡ್ ಬರೋಣ ಬರ್ರಿಪ್ಪ. ಒಂದ್ ಸುತ್ತ ಹಾಕೊಂಡ್ ಬರೋಣ. ಇವನ ಏನ್ರಿಪ ಇದು? ಚಿಕ್ಕೋಡಿಯಾಗ ಒಂದಿಕ್ಕು, ಗೋಕರ್ಣಿಗೆ ಒಂದಿಕ್ಕು, ಕಿತ್ತೂರ್ಗೊಂದಿಕ್ಕು, ನಂಗೆ ಅಲ್ಲೊಂದ್ ದಿಕ್ಕು ಇಲ್ಲೊಂದ್ ದಿಕ್ನಾಗ ಒಬ್ಬೊಬ್ರು ಕಾಣಕತ್ತಾರಲ್ರಿ. ಇಲ್ಲೇ ಎಲ್ಲಿ ಹೋದ್ರಿ ಎಲ್ಲ ನಾವು ಆರಿಸಿ ಕಳಿಸ್ದವ್ರು. ಹೋಗ್ಲಿ, ಇದ್ದ ಅಳಿದುಳಿದ 4-5 ಜನರಾದ್ರು ಯಾರ್ಯಾರ ಅದಾರ, ಏನೇನ್ ಮಾಡಾಕತ್ತಾರ ಅಂತ ನೋಡ್ಕೊಂಡ್ ಬರೋಣ ಬರ್ರಿಪ್ಪ. ಹೌದು, ನಮ್ ತನ್ವೀರ್ ಸೇಠ್ ಸಾಹೇಬ್ರು ಎಲ್ಲಿದಾರ? ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ. ಅಯ್ಯ, ಹೋಗ್ಲಿ ಬಿಡ್ರಿಪ್ಪ. ಅವ್ರ ಮುಖ ಯಾಕೋ ನನಗೆ ನೋಡಕ್ ಆಗ್ತಿಲ್ಲ ಬಿಡ್ರಿ, ಹೋಗ್ಲಿ. ಶೆಟ್ರೆ, ಏನ್ರಿ ಶೆಟ್ರೆ ಇದು? ನಾವಿರೋದ ಹೇಗೆ ಅನ್ನುವಂತ ರೀತಿಯಾದಂತ ಒಂದು ಅಸಡ್ಡೆ ಭಾವನೆ ಅವರಲ್ಲಿ ಬಂದಿದೆ. ನೀವ್ಯಾರು? ನೀವು ವಿರೋಧ ಪಕ್ಷದ ನಾಯಕರು. ಇವರೆಲ್ಲ ಯಾರು ಹೇಳ್ರಿ? ಇವರೆಲ್ಲ ಆಡಳಿತ ಪಕ್ಷದವರು. ಅಧಿವೇಶನಕ್ಕೆ ಒಂದು ಪಕ್ಷ ನೀವುಗಳು ಕಮ್ಮಿ ಜನ ಬಂದ್ರೆ ನಡೀತೈತೆ. ಅಲ್ಲ, ನೀವು ಆಲ್ರೆಡಿ ಕಮ್ಮಿ ಜನನ ಬಂದಿರ್ ಬಿಡ್ರಿ, ನಡೀತೈತಿ ನೀವು ಕಮ್ಮಿ ಬಂದ್ರೆ. ಆದ್ರ ಆಡಳಿತ ಪಕ್ಷದ ಜನರು ಜಾಸ್ತಿ ಬರ್ಬೇಕು, ಎಲ್ರು ಇಲ್ಲಿ ಹಾಜರಿರ್ಬೇಕು. ಆದ್ರೆ ಇಲ್ಲಿ ನೋಡ್ರಿ ಹೆಂಗೈತಿ ಪರಿಸ್ಥಿತಿ. ಎಲ್ಲೊಬ್ರು ಇಲ್ಲೊಬ್ರು ಕಾಣಕತ್ತಾರ. ಅದು ಬಂದಿರೋರು ಹೆಂಗ್ ಅದಾರ ಅಂತ ನೋಡ್ರಿಲ್ಲೇ. ಒಬ್ರು ಕೆಮ್ಮಾಕತ್ತಾರ, ಒಬ್ರು ಆಕಳ ಸಾಕತ್ತಾರ, ಒಬ್ರು ಮೈ ಮೂರಿ ಹಾಕತ್ತಾರ, ಒಬ್ರು ಸಪ್ಪೆ ಮುಸುಡಿ ಮಾಡ್ಕೊಂಡ್ ಕುಂತಾರ. ಏನ್ರಿಪ್ಪ ಇದು? ಯಾಕ್ರಿ ಶೆಟ್ರಿ ಹಿಂಗೆಲ್ಲ ಆಗ್ತಿದೆ ಇದು? ಎಲ್ಲಿವರೆಗೆ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂತ ಸಚಿವರು ಇಮಿಡಿಯೇಟ್ಲಿ ಯಾರು ಕೆಲಸ ಮಾಡೋದಿಲ್ಲ, ಇನ್ಎಫಿಷಿಯೆಂಟ್ ಇದ್ದಾರೆ, ಅವ್ರ ಮೇಲೆ ಸಡನ್ ಆಗಿ ತಕ್ಷಣ ಒಂದು ಏನಾದರೂ ನೀವು ಆಕ್ಷನ್ ತಗೊಳ್ಳೋದಿಲ್ಲ,
ಅದು ವ್ಯವಸ್ಥೆ ಹೀಗೆ ಮುಂದುವರ್ತದೆ. ನಾವೆಲ್ಲ ಇಲ್ಲಿ ಭಾಷಣ ಮಾಡೋದಾಗತ್ತಿ, ನಿಮ್ಗೆ ಹೇಳೋದಾಗತ್ತಿ, ಒತ್ತಡ ತುಂಬಿರೋದಾಗತ್ತಿ, ಆದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಇದು ವ್ಯವಸ್ಥೆ ಹಾಗೆ ಮುಂದುವರ್ತದೆ. ಇದಕ್ಕೆ ಸರ್ಕಾರದ ಉತ್ತರ ಏನು? ಎಲ್ಲಿದಿರಿಪ್ಪ CM ಸಾಹೇಬ್ರೆ, ಕೊಡ್ರಿ ಉತ್ತರನ. ವೆರಿ ಗುಡ್. ಇದು ನೋಡ್ರಿಪ್ಪ CM ಸಾಹೇಬ್ರವರ ಉತ್ತರ. ಜನಗಳೇ, ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. CM ಸಾಹೇಬ್ರು ನಿದ್ದೆ ಮಾಡಾಕತ್ತಾರ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನೀವು ಅವ್ರು ನಿದ್ದೆ ಮಾಡಾಕತ್ತಿಲ್ಲ, ಮತ್ತಿನ್ ಏನ್ ಮಾಡಾಕತ್ತಾರ ಅಂತೀರನ? ನೋಡ್ರಲ್ಲೇ, ಅವ್ರು ನಿದ್ದೆ ಮಾಡಾಕತ್ತಿಲ್ಲ, ನಿದ್ದೆ ಮಾಡೋರ್ ತರ ಕಾಣ್ತಾರೆ. ಆದ್ರೆ ಅವರು ಕೊಂಡಲ್ಲ ಸ್ವಾಮಿ ವೆಂಕಟ, ಕನ್ಸಲ್ಲ ಒಕೆ ಮಾಡು ಪಟ್ಪಟ. ಕೊಂಡಲ್ಲ ಸ್ವಾಮಿ ವೆಂಕಟ, ನಮ್ ಕನ್ಸಲ್ಲ ಒಕೆ ಮಾಡು ಪಟ್ಪಟ. ಒನ್ಸ್ ಅಪಾನ್ ಎ ಟೈಮ್ ಲಕ 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 ಓಡುತ್ತಿದ್ದ ಟೈಮ್, ಟಕ 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 ಮುಂದೆ ಬರೋ ಟೈಮ್, ಕಮ್ಮಿ 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 ಈಗ ನಮ್ಮ ಟೈಮ್ ಶಕಲಕ ಶಕಲಕ. ನೋಡ್ರಿ ಶೆಟ್ರ, ಪಾಪ CM ಸಾಹೇಬ್ರನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ರಿಪ್ಪ ಹೋಗ್ಲಿ ಅತ್ತಾಗ. ಸುಮ್ನೆ ಟಕ್ಕರು ಯಾಕೆ ಗುರು, ಆಗಾಗ ಸ್ವಲ್ಪ ತೆಪ್ಪಗಿರು. ಅವ್ರು ಜಗ್ಗಲ್ಲ, ಇವ್ರು ಸುಮ್ಮನಿದ್ರೆ ಸೂಟ್ ಆಗಲ್ಲ. ನೆಕ್ಸ್ಟ್ ಯಾರದಿರಿಪ್ಪ ಸೌದದೊಳಗೆ? ಲುಕ್ ಕೊಟ್ಟಿದ್ ಸಾಕು, ಲಿಪ್ ಓಪನ್ ಮಾಡು. ಅಯ್ಯೋ ಪಾಪ. ನೋಡ್ರಿಪ್ಪ ಇಲ್ಲೇ ಜಮೀರ್ ಸಾಹೇಬರು 500 ನೋಟು 1000 ನೋಟು ಬ್ಯಾನ್ ಆಗಿದ್ದಕ್ಕೆ ಹಿಂಗೆ ಕುಂತಾರೋ, ಅಥವಾ ನಾನೊಬ್ಬನ ಏಕಾಂಗಿ ಆದೆ ಅಂತ ಬೇಜಾರಿಗೆ ಫೀಲ್ಗೆ ಹಿಂಗೆ ಕುಂತಾರೋ, ಯಾಕೆ ಹಿಂಗೆ ಕುಂತಾರಂತನ ಅರ್ಥ ಆಗ್ತಿಲ್ಲ ನೋಡ್ರಿಪ್ಪ ನನಗೆ. ಸಾಕು ಬಿಡ್ರಿಪ್ಪ, ಪಾಪ ಅವ್ರ ಮುಖ ನೋಡಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಬಿಡ್ರಿಪ್ಪ, ಸಾಕು. ನೀವು ಆರಾಮಾಗಿ ಕೂತ್ಕೊಳ್ರಿ ಜಮೀರ್ ಸಾಹೇಬ್ರೆ, ಅಲ್ಲಿ ನೀರಿನ ಬಾಟ್ಲಿದೆ, ಕುಡಿದು ಕೂತ್ಕೊಳ್ರಿಪ್ಪ. ಬಾಯಾರಕ್ಕಾಗಿರ್ಬೇಕು ನಿಮಗೆ. CM ಸಾಹೇಬ್ರೆ, ನಿಮ್ಮ ಮೇಲೆ ಒಂದು ಗಂಭೀರ ಆರೋಪ ಐತ್ರಿಪ್ಪ. ಏನ್ರಿಪ್ಪ ಅದು ಆರೋಪ ಅಂತಂದ್ರೆ, ನೀವೆಲ್ಲಾ ಜಿಲ್ಲೆನಾಗೂ ನೀವು ಇಷ್ಟು ಸರಾಯಿ ಮಾರಬೇಕಂತ ಟಾರ್ಗೆಟ್ ಕೊಡಕತ್ತೀರಿ ಅಂತ, ಹೌದನ್ರಿಪ್ಪ? ಎಲ್ಲರನ್ನು ಕುಡಿಸಿ ಎಲ್ರಿಗೂ ಚಟ್ಟ ಕಟ್ಬೇಕಂತ ಮಾಡ್ರೇನ್ರಿ ನೀವು? ಇದು ರೆವಿನ್ಯೂ ಬರ್ತದಲ್ಲ, ಪ್ರತಿ ಕಳೆದ ವರ್ಷ ಎಷ್ಟು ಆಗಿರ್ತದೆ ಕಲೆಕ್ಷನ್ ಆಗಿರ್ತದೆ? 15,000 ಕೋಟಿ ಆಗಿರ್ತದೆ. ಓಕೆ. ಈ ವರ್ಷ ಎಷ್ಟು ಕಲೆಕ್ಷನ್ ಆಗಬೇಕು ಅಂತ ಟಾರ್ಗೆಟ್ ಕೊಡ್ಬೇಕಾ ಬೇಡ? ಓ, ಅಂದ್ರೆ ಈ ಕುಡುಕರು ಕಳೆದ ವರ್ಷದಾಗ ನಾನು ಎಷ್ಟು ಬಾಟ್ಲು ಕುಡ್ದೆ, ನೆಕ್ಸ್ಟ್ ವರ್ಷಕ್ಕೆ ಅದಕ್ಕಿಂತ ಜಾಸ್ತಿ ಕುಡಿಬೇಕು ಅನ್ನೋ ಟಾರ್ಗೆಟ್ ಇಟ್ಕೋಬೇಕು ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳಾಕತ್ತೀರಿ. ಇದು ನಿಮ್ಮ ಉದ್ದೇಶ. ಇದಲ್ರಿಪ್ಪ ಕಾಗೇರಿ ಅವ್ರ ಉದ್ದೇಶ? ನಮ್ಮ ತಾಲೂಕಿನಲ್ಲಿ ಕೇಳಿದೆ, ಅವರಿಗೆ 13,000 ಬಾಕ್ಸ್ ಮಾರಲೇಬೇಕಂತ. ಅವ್ನು 13,000 ಬಾಕ್ಸ್ ಮಾರಲೇಬೇಕು. ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರಿಗೆ ನೀವು ಹಣಕಾಸಿನ ಸಚಿವರು ಕೊಟ್ಟಿರೋ ಟಾರ್ಗೆಟ್ 13,000 ಬಾಕ್ಸ್ ಅವ್ನು ಮಾರಲೇಬೇಕು. ಸರ್ ಕುಡಿಯೋದಿಲ್ಲ, ನಾವು ಏನ್ ಮಾಡ್ಲಿ ಅಂತಾನೆ. DKಶಿ ಅವರೇ, ನನಗೂ ಜಾಸ್ತಿ ಟೈಮ್ ಇಲ್ರಿಪ್ಪ. ಕೊನೆಯದಾಗ ನೀವು ಒಂದು ಡೈಲಾಗ್ ಹೊಡೆದ್ ಬಿಡ್ರಿ. ಯಾಕೋ ನಿಮ್ಮನ್ನ ಮಾತಾಡ್ತಾನೆ ಹಂಗ ಹೋಗಕ್ ನನಗೂ ಮನ್ಸು ಬರಾಕತ್ತಿಲ್ಲ. ಹೊಡ್ರಿ ಒಂದು ಡೈಲಾಗ. 7 ಕೋಟಿ ಕನ್ನಡಿಗರೆಂಬ ತುಂಬು ಕುಟುಂಬದ ಹೆಮ್ಮೆಯ ಕಿರಿಮಗ, ಅರ್ಸಿಕೆರೆಯಲ್ಲಿ ಆಟಾಡಿ, ಹಾಸನದಲ್ಲಿ ಅಡ್ಡಾಡಿ, ತುಮಕೂರು ತಿಪ್ಟೂರು ತುರುವೇಕೆರೆಯಲ್ಲಿ ತೆಂಗಿನ ಸಸಿ ನೆಟ್ಟು, ಚಿಕ್ಕಮಗಳೂರಲ್ಲಿ ಕಾಫಿ ಕುಡಿದು, ಶಿವಮೊಗ್ಗದಲ್ಲಿ ಈಜಾಡಿ, ದಾವಣಗೆರೆಯಲ್ಲಿ ದೋಸೆ ತಿಂದು ಡ್ಯಾನ್ಸ್ ಮಾಡಿ, ಹುಬ್ಳಿ ಧಾರವಾಡದಲ್ಲಿ ಮೈ ಪಳಗಿಸಿ, ಬೆಳಗಾಂ ಗುಲ್ಬರ್ಗ ಬಿಜಾಪುರದಲ್ಲಿ ಬೆವರು ಸುರಿಸಿ, ನಗರದಲ್ಲಿ ನಗಾರಿ ಬಾರಿಸಿ, ದುರ್ಗದ ಕೋಟೆ ಹತ್ತಿ, ಕೋಲಾರದಲ್ಲಿ ಚಿನ್ನ ತೆಗೆದು, ಬಳ್ಳಾರಿಲಿ ಅದ್ರ ತೆಗೆದು, ಮಂಗಳೂರಲ್ಲಿ ಮೀನ್ ಸೌದು, ಮಡಿಕೇರಿಲಿ ಜೈನ್ ಸೌದು, ಮಂಡ್ಯದಲ್ಲಿ ಕಬ್ಬರ್ದು, ಮೈಸೂರಿಗೆ ಮನ್ಸ್ ಕೊಟ್ಟು ಬೆಂಗಳೂರಿಗೆ ಬಂದಿರೋ ಬದ್ಮಾಶ್. ಓಕೆ ಜನಗಳೇ, ಇದು ಈ ಮನೆದಾತು. ಆ ಮನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಡೈಲಾಗ್ ಡೆಲಿವರಿ ಆಗೈತ್ರಿಪ್ಪ. ಅದೇನಂತ ಇಲ್ಲಿ ಕೇಳ್ಕೊಂಬರ ಬರ್ರಿಪ್ಪ. ತಾರಾ ಮೇಡಮ್, ರೆಡಿ? 1 2 3 ಸ್ಟಾರ್ಟ್. ಸನ್ಮಾನ್ಯ ಸಭಾಪತಿಗಳೇ, ಉಪ ಪ್ರಶ್ನೆಯನ್ನು ಕೇಳೋದಕ್ಕೆ ಮುಂಚೆ ದಯಮಾಡಿ ಎಸಿಯನ್ನು ಕಡಿಮೆ ಮಾಡಿದ್ರೆ, ಇಲ್ಲ ನಡ್ಕೊಂಡೆ ಪ್ರಶ್ನೆಯನ್ನು ಕೇಳಬೇಕಾದ ಪರಿಸ್ಥಿತಿ ಇದೆ. ಬಹಳ ಹೆಚ್ಚು ಎಸಿ ಇದೆ. ಮಧ್ಯಾಹ್ನ ಅಡ್ಜಸ್ಟ್ ಮಾಡ್ಸಕ್ಕೆ ಪ್ರಯತ್ನ ಮಾಡಿ. ಮಧ್ಯಾಹ್ನ ಅಲ್ಲಿ ತನಕ ಇಲ್ವಾ ಸಭಾಪತಿಗಳೇ? ಇಲ್ಲ, ಇದು ಅಲ್ಲ, ನಿಜವಾಗ್ಲೂ ಚಳಿ ಆಗ್ತಾ ಇದೆ. ಈಗ ಬೆಳಿಗ್ಗೆ ಇನ್ನು ಜಾಸ್ತಿ ಚಳಿ ಇತ್ತು, ಸ್ವಲ್ಪ ಹೇಳಿ ಕಡಿಮೆ ಮಾಡಿಸಿ ಒಂದು ಹಂತಕ್ಕೆ ಬಂದಿದೆ. ಇನ್ನೂ ಕಡಿಮೆ ಮಾಡಿಸ್ಬೇಕು ಅಂದ್ರೆ ಮಧ್ಯಾಹ್ನ ಮಾಡೋಣ. ಓ, ಬೆಳಗಿಂದ ಕಡಿಮೆ ಮಾಡಿದಕ್ಕೆ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ.